ವಿಶ್ವವನ್ನು ನಡುಗಿಸಿದ ರಹಸ್ಯ. ವಿಷ್ಣು ಪುರಾಣದ ಮಹಾಸಾಗರಕ್ಕೆ ಸ್ವಾಗತ. ಪ್ರಪಂಚ ಹುಟ್ಟುವ ಮುಂಚೆ ಏನಿತ್ತು ಗೊತ್ತಾ? ಈ ರಹಸ್ಯವನ್ನು ಸಾವಿರಾರು ವರ್ಷಗಳ ಹಿಂದೆ ವಿಷ್ಣು ಪುರಾಣ ಹೇಳಿದೆ. ಭಾರತದ ಆತ್ಮವೆಂದರೆ ವೇದಗಳು, ಆ ವೇದಗಳ ಸಾರವೆಂದರೆ ಪುರಾಣಗಳು. ಆ ಪುರಾಣಗಳಲ್ಲಿ ಅತ್ಯಂತ ಪವಿತ್ರವಾದುದು, ಅತ್ಯಂತ ಗಂಭೀರವಾದುದು ಮತ್ತು ಅತ್ಯಂತ ರಹಸ್ಯಮಯವಾದುದು ಶ್ರೀ ವಿಷ್ಣು ಪುರಾಣ. ಈ ಪುರಾಣದಲ್ಲಿ ಏನಿದೆ ಗೊತ್ತಾ? ಸೃಷ್ಟಿಯ ಹುಟ್ಟು, ಪ್ರಳಯದ ಭಯಾನಕ ಸತ್ಯ, ರಾಜರು, ಋಷಿಗಳು, ದೇವತೆಗಳ ಚರಿತ್ರೆ, ಭಗವಾನ್ ಮಹಾವಿಷ್ಣುವಿನ ಅನಂತ ಲೀಲೆ, 28 ವ್ಯಾಸರುಗಳ ಚರಿತ್ರೆ, ಕಾಲಚಕ್ರದ ರಹಸ್ಯ, ಭಕ್ತಿಯ ಮಹಿಮೆ. ಇದು ಕೇವಲ ಪುರಾಣ ಕಥೆ ಅಲ್ಲ, ಇದು ನಮ್ಮ ಜನ್ಮದ ಗುರಿಯನ್ನು ತಿಳಿಸುವ ದೈವಿಕ ಜ್ಞಾನ. ಮಹಾಪುರಾಣಗಳ ಕಿರು ಪರಿಚಯ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿ ಒಟ್ಟು 18 ಮಹಾಪುರಾಣಗಳು ಇವೆ. 1 ಬ್ರಹ್ಮಪುರಾಣ, 2 ಪದ್ಮಪುರಾಣ, 3 ವಿಷ್ಣು ಪುರಾಣ, 4 ವಾಯುಪುರಾಣ, 5 ಭಾಗವತ ಪುರಾಣ, 6 ನಾರದ ಪುರಾಣ, 7 ಮಾರ್ಕಂಡೇಯ ಪುರಾಣ, 8 ಅಗ್ನಿ ಪುರಾಣ, 9 ಭವಿಷ್ಯ ಪುರಾಣ, 10 ಬ್ರಹ್ಮ ವೈವರ್ತ ಪುರಾಣ, 11 ಲಿಂಗ ಪುರಾಣ, 12 ವರಾಹ ಪುರಾಣ, 13 ಸ್ಕಂದ ಪುರಾಣ, 14 ವಾಮನ ಪುರಾಣ, 15 ಕೂರ್ಮ ಪುರಾಣ, 16 ಮತ್ಸ್ಯ ಪುರಾಣ, 17 ಗರುಡ ಪುರಾಣ, 18 ಬ್ರಹ್ಮಾಂಡ ಪುರಾಣ. ಮಹಾಪುರಾಣಗಳಿಗೆ 5 ಲಕ್ಷಣಗಳು ಇರುತ್ತದೆ. ಅದನ್ನೇ ಪಂಚಲಕ್ಷಣ ಅಂತ ಕರೀತಾರೆ. 1 ಸರ್ಗ ಅಂದರೆ ಸೃಷ್ಟಿ, 2 ಪ್ರಸರ್ಗ ಅಂದರೆ ಪುನಃಸೃಷ್ಟಿ, 3 ವಂಶ ಅಂದರೆ ದೇವ, ಋಷಿ, ರಾಜವಂಶದ ಚರಿತ್ರೆ, 4 ಮನ್ವಂತರ ಅಂದರೆ ಮನುವಿನ ಕಾಲಚಕ್ರ, 5 ವಂಶಾನುಚರಿತೆ ಅಂದರೆ ರಾಜರ ಇತಿಹಾಸ. ವಿಷ್ಣು ಪುರಾಣವು ಈ 5 ಲಕ್ಷಣಗಳನ್ನು ಸಂಪೂರ್ಣವಾಗಿ ಒಳಗೊಂಡಿದೆ. ಸ್ನೇಹಿತರೆ, ನನ್ನದೊಂದು ಸಣ್ಣ ವಿನಂತಿ. ಈ ಮಹಾಸಾಗರಕ್ಕೆ ಮುಳುಗುವ ಮುನ್ನ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವ ಈ ಸಣ್ಣ ಸಹಾಯದಿಂದ ಈ ದೈವಿಕ ಜ್ಞಾನ ಇನ್ನಷ್ಟು ಜನರಿಗೆ ತಲುಪುತ್ತದೆ. ಈಗ ಶುರುವಾಗುತ್ತಿದೆ ವಿಷ್ಣು ಪುರಾಣ ಮಹಾಯಾತ್ರೆ. ವಿಷ್ಣು ಪುರಾಣದ ಉದ್ಭವ. ವಿಷ್ಣು ಪುರಾಣದ ಮೂಲ ಮಹರ್ಷಿ ವೇದವ್ಯಾಸರು. ಪುರಾಣಗಳ ಪ್ರಕಾರ ವೇದಗಳನ್ನು ವಿಭಾಗ ಮಾಡಿದ ನಂತರ ವ್ಯಾಸರು ಮಾನವ ಸಮಾಜಕ್ಕೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಧರ್ಮ, ಸೃಷ್ಟಿ, ದೇವತೆಗಳ ಕಥೆಗಳು ತಿಳಿಸಲು ಪುರಾಣಗಳನ್ನು ರಚಿಸಿದರು. ಆ ಸಂದರ್ಭದಲ್ಲಿ ವ್ಯಾಸರು ತಮ್ಮ ಶಿಷ್ಯರಾದ ಮೈತ್ರೇಯ ಮಹರ್ಷಿಯವರಿಗೆ ವಿಷ್ಣು ಪುರಾಣವನ್ನು ಉಪದೇಶಿಸಿದರು. ವಿಷ್ಣು ಪುರಾಣವನ್ನು ಮಹರ್ಷಿ ಪರಾಶರ ರಚಿಸಿದರು. ಅವರು ತಮ್ಮ ಶಿಷ್ಯನಾದ ಮೈತ್ರೇಯ ಋಷಿಗೆ ಈ ಮಹಾಪುರಾಣವನ್ನು ಉಪದೇಶಿಸಿದರು. ಮೈತ್ರೇಯರು ಜಗತ್ತಿನ ಸೃಷ್ಟಿ, ಧರ್ಮ, ಕಾಲಚಕ್ರ, ದೇವರ ಮಹಿಮೆ ಇವುಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದಕ್ಕೆ ಉತ್ತರವಾಗಿ ಪರಾಶರರು ಭಗವಾನ್ ಮಹಾವಿಷ್ಣುವಿನ ಮಹಿಮೆ ಮತ್ತು ವಿಶ್ವದ ರಹಸ್ಯಗಳನ್ನು ವಿವರಿಸುತ್ತಾರೆ. ಈ ಪುರಾಣವು ಈ ಮಂತ್ರದಿಂದ ಪ್ರಾರಂಭವಾಗುತ್ತದೆ. ಓಂ ನಮೋ ನಾರಾಯಣಾಯ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಇದರ ಅರ್ಥ, ನಾರಾಯಣನಿಗೆ ನಮಸ್ಕಾರ ಮಾಡಿ, ನರನಿಗೆ, ಸರಸ್ವತಿ ದೇವಿಗೆ, ವ್ಯಾಸಮುನಿಗೂ ನಮಸ್ಕಾರ ಮಾಡಿ, ನಂತರ ಈ ಪವಿತ್ರ ಕಥೆಯನ್ನು ಆರಂಭಿಸಬೇಕು ಎಂದು. ಮೊದಲ ಅಧ್ಯಾಯ, ಸೃಷ್ಟಿಯ ಮಹಾರಹಸ್ಯ. ವಿಷ್ಣು ಪುರಾಣದಲ್ಲಿ ಸೃಷ್ಟಿಯ ರಹಸ್ಯವನ್ನು ಅತ್ಯಂತ ಆಳವಾಗಿ ವಿವರಿಸಲಾಗಿದೆ. ಈ ಪ್ರಪಂಚ ಹೇಗೆ ಹುಟ್ಟಿತು, ಯಾರು ಸೃಷ್ಟಿಸಿದರು, ಏಕೆ ಸೃಷ್ಟಿಯಾಯಿತು ಎಂಬ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ. ಸೃಷ್ಟಿಯ ಆರಂಭಕ್ಕೂ ಮೊದಲು ಈ ವಿಶ್ವದಲ್ಲಿ ಯಾವುದೂ ಇರಲಿಲ್ಲ. ಭೂಮಿ ಇರಲಿಲ್ಲ, ಆಕಾಶ ಇರಲಿಲ್ಲ, ಸೂರ್ಯ ಚಂದ್ರ ಇರಲಿಲ್ಲ, ದೇವರುಗಳು ಕೂಡ ಇರಲಿಲ್ಲ. ಅಂದು ಎಲ್ಲವೂ ಅಂಧಕಾರದಿಂದ ತುಂಬಿದ ಶೂನ್ಯ ಸ್ಥಿತಿಯಾಗಿತ್ತು. ಆ ಸಮಯದಲ್ಲಿ ಪರಮಾತ್ಮನಾದ ಭಗವಾನ್ ವಿಷ್ಣು ಮಾತ್ರ ಇದ್ದರು. ಅವರು ಅನಂತ ಜಲದ ಮೇಲೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ವಿಷ್ಣು ಪುರಾಣದ ಪ್ರಕಾರ ವಿಷ್ಣು ದೇವರು ಅನಂತ ಸಾಗರದಲ್ಲಿ ಶೇಷನಾಗನ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದರು.
ಶೇಷನಾಗ ಅಂದರೆ ಆದಿಶೇಷ. ಈ ಸ್ಥಿತಿಯಲ್ಲಿ ವಿಷ್ಣುದೇವರು ಸೃಷ್ಟಿಯ ಬಗ್ಗೆ ಸಂಕಲ್ಪ ಮಾಡಿದರು. ವಿಷ್ಣೋಹೋ ಶಕ್ತಿ ಪರಾ ಪ್ರೋಕ್ತ ಕ್ಷೇತ್ರಜ್ಞಾಖ್ಯ ತಥಾಪರ ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿರಿಷ್ಯತೆ. ಇದರ ಅರ್ಥ, ವಿಷ್ಣುವಿನ ಶಕ್ತಿ 3 ರೀತಿಯಲ್ಲಿರುತ್ತದೆ. 1 ಪರಾಶಕ್ತಿ, 2 ಕ್ಷೇತ್ರಜ್ಞ ಶಕ್ತಿ, 3 ಅವಿದ್ಯಾಶಕ್ತಿ. ಈ 3 ಶಕ್ತಿಗಳಿಂದಲೇ ಸೃಷ್ಟಿ ಆರಂಭವಾಯಿತು. ಈಗ ಬ್ರಹ್ಮದೇವರ ಉದ್ಭವ. ಒಂದು ಸಮಯದಲ್ಲಿ ಸೃಷ್ಟಿ ಆರಂಭವಾಗಬೇಕೆಂದು ವಿಷ್ಣುದೇವರು ಸಂಕಲ್ಪ ಮಾಡಿದರು. ಆ ಕ್ಷಣದಲ್ಲಿ ಅವರ ನಾಭಿಯಿಂದ ಒಂದು ದಿವ್ಯ ಕಮಲದ ಹೂವು ಹೊರಬಂತು. ಆ ಕಮಲವು ನಿಧಾನವಾಗಿ ದೊಡ್ಡದಾಗಿ ವಿಕಸಿಸಿತು. ಆ ಕಮಲದ ಒಳಗಿನಿಂದ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಆದಿಯಲ್ಲಿ ಬ್ರಹ್ಮದೇವರಿಗೆ ತಾವು ಯಾರು, ಎಲ್ಲಿಂದ ಬಂದರು, ಆ ಕಮಲವೇನು ಎಂಬ ಪ್ರಶ್ನೆಗಳು ಬಂದವು. ಅವರು ಕಮಲದ ಬುಡದ ಮೂಲಕ ಕೆಳಗೆ ಹೋಗಿ ತಮ್ಮ ಮೂಲವನ್ನು ಹುಡುಕಲು ಪ್ರಯತ್ನಿಸಿದರು. ಆದರೆ ಅವರಿಗೆ ಅಂತ್ಯ ಸಿಗಲಿಲ್ಲ. ನಂತರ ಬ್ರಹ್ಮದೇವರು ತಪಸ್ಸು ಮಾಡಿದರು. ಅದರ ನಂತರ ಅವರಿಗೆ ದಿವ್ಯ ಜ್ಞಾನ ದೊರೆಯಿತು. ಆಗ ಅವರಿಗೆ ತಿಳಿಯಿತು, ತಮ್ಮನ್ನು ಸೃಷ್ಟಿಸಿದವರು ಭಗವಾನ್ ವಿಷ್ಣು ಎಂದು. ವಿಷ್ಣುವಿನ ಆದೇಶದಂತೆ ಬ್ರಹ್ಮದೇವರು ಸೃಷ್ಟಿಕರ್ತನಾಗಿ ಪ್ರಪಂಚವನ್ನು ಸೃಷ್ಟಿಸಲು ಪ್ರಾರಂಭಿಸಿದರು. ಆಗ ಅವರು ಸೃಷ್ಟಿಸಿದ್ದು ದೇವತೆಗಳು, ಋಷಿಗಳು, ಮನುಷ್ಯರು, ಪ್ರಾಣಿಗಳು, ಸಸ್ಯಗಳು, ಭೂಮಿ ಮತ್ತು ಲೋಕಗಳು. ಈ ರೀತಿ ಸಂಪೂರ್ಣ ವಿಶ್ವದ ಸೃಷ್ಟಿ ಆರಂಭವಾಯಿತು. ಪ್ರಳಯದ ಸತ್ಯ. ಪ್ರಳಯ ಅಂದರೆ ಈ ವಿಶ್ವದ ಲಯ ಅಥವಾ ಅಂತ್ಯ. ವಿಷ್ಣು ಪುರಾಣದಲ್ಲಿ ಹೇಳುವಂತೆ ಈ ಸೃಷ್ಟಿ ಶಾಶ್ವತವಲ್ಲ. ಒಂದು ಸಮಯದಲ್ಲಿ ಅದು ಲಯವಾಗಿ ಮತ್ತೆ ಹೊಸ ಸೃಷ್ಟಿ ಆರಂಭವಾಗುತ್ತದೆ. ಪ್ರಳಯ ಅಂದರೆ ಏನು? ಸೃಷ್ಟಿಯಾದ ಎಲ್ಲಾ ವಸ್ತುಗಳು ಒಂದು ದಿನ ಮತ್ತೆ ತಮ್ಮ ಮೂಲಕ್ಕೆ ಸೇರುವುದೇ ಪ್ರಳಯ. ಭೂಮಿ, ಆಕಾಶ, ದೇವತೆಗಳು, ಮನುಷ್ಯರು, ಪ್ರಾಣಿಗಳು ಎಲ್ಲವೂ ಅಳಿದು ಹೋಗಿ ಮತ್ತೆ ಮೂಲ ಶಕ್ತಿಯಲ್ಲಿ ಲೀನವಾಗುತ್ತವೆ. ಆ ಮೂಲ ಶಕ್ತಿಯೇ ಭಗವಾನ್ ವಿಷ್ಣು. ಪ್ರಳಯ ಹೇಗೆ ಆರಂಭವಾಗುತ್ತದೆ? ವಿಷ್ಣು ಪುರಾಣದಲ್ಲಿ ಹೇಳುವಂತೆ ಕಾಲಚಕ್ರದ ಒಂದು ಹಂತದಲ್ಲಿ ಪ್ರಳಯ ಆರಂಭವಾಗುತ್ತದೆ. ಮೊದಲು ಭೂಮಿಯಲ್ಲಿ ಭಾರೀ ಬರ ಮತ್ತು ಉಷ್ಣತೆ ಉಂಟಾಗುತ್ತದೆ. ನದಿಗಳು ಮತ್ತು ಸಮುದ್ರಗಳು ಒಣಗುತ್ತವೆ. ಸೂರ್ಯನ ಉಷ್ಣತೆ ಬಹಳ ಹೆಚ್ಚಾಗುತ್ತದೆ. ನಂತರ ಭಯಾನಕ ಅಗ್ನಿ ಎಲ್ಲವನ್ನೂ ನಾಶ ಮಾಡುತ್ತದೆ. ಅದಾದ ನಂತರ ಭಾರೀ ಮಳೆ ಆರಂಭವಾಗುತ್ತದೆ. ಆ ಮಳೆ ಅನೇಕ ವರ್ಷಗಳ ಕಾಲ ಸುರಿಯುತ್ತದೆ. ಸಂಪೂರ್ಣ ಭೂಮಿಯನ್ನು ಜಲದಲ್ಲಿ ಮುಳುಗಿಸುತ್ತದೆ. ಆ ಸಮಯದಲ್ಲಿ ಸಂಪೂರ್ಣ ವಿಶ್ವವು ಒಂದು ಮಹಾಸಾಗರದಂತೆ ಆಗುತ್ತದೆ. ಈ ಪ್ರಳಯದ ನಂತರ ಎಲ್ಲವೂ ಪರಮಾತ್ಮನಲ್ಲಿ ಲಯವಾಗುತ್ತದೆ. ವಿಷ್ಣು ಪುರಾಣದ ಪ್ರಕಾರ ಆ ಪರಮಾತ್ಮನು ಭಗವಾನ್ ವಿಷ್ಣು. ಅವರು ಮತ್ತೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಪ್ರಳಯದ ನಂತರ ಒಂದು ಸಮಯದಲ್ಲಿ ಮತ್ತೆ ಹೊಸ ಸೃಷ್ಟಿ ಆರಂಭವಾಗುತ್ತದೆ. ಮತ್ತೆ ಬ್ರಹ್ಮದೇವರು ಜನಿಸುತ್ತಾರೆ. ಮತ್ತೆ ಲೋಕಗಳು ನಿರ್ಮಾಣವಾಗುತ್ತವೆ. ಈ ರೀತಿ ಸೃಷ್ಟಿ, ಸ್ಥಿತಿ, ಲಯ ಎಂಬ ಚಕ್ರ ಸದಾ ನಡೆಯುತ್ತಿರುತ್ತದೆ. ಮನ್ವಂತರಗಳ ರಹಸ್ಯ. ಮನ್ವಂತರ ಅಂದರೆ ಸೃಷ್ಟಿಯ ಕಾಲಚಕ್ರದಲ್ಲಿ ಒಂದು ವಿಶೇಷ ಯುಗ. ವಿಷ್ಣು ಪುರಾಣದಲ್ಲಿ ಹೇಳಿರುವಂತೆ ವಿಶ್ವದ ಆಡಳಿತವನ್ನು ವಿಭಿನ್ನ ಕಾಲಗಳಲ್ಲಿ ವಿಭಿನ್ನ ಮನುಗಳು ನಡೆಸುತ್ತಾರೆ. ಮನು ಆಳುವ ಕಾಲವನ್ನು ಮನ್ವಂತರ ಎಂದು ಕರೆಯುತ್ತಾರೆ. ಮನು ಯಾರು? ಮನು ಅಂದರೆ ಮಾನವ ಕುಲದ ಆದಿಪುರುಷ ಮತ್ತು ಧರ್ಮವನ್ನು ಸ್ಥಾಪಿಸುವ ರಾಜ. ಪ್ರತಿ ಮನ್ವಂತರದಲ್ಲಿ ಒಂದು ಮನು, ದೇವತೆಗಳು, ಋಷಿಗಳು ಮತ್ತು ಇಂದ್ರ ಇದ್ದಾರೆ. ವಿಷ್ಣು ಪುರಾಣದ ಪ್ರಕಾರ ಮೊದಲ ಮನು ಅಂದರೆ ಸ್ವಯಂಭುವ ಮನು. ಅವರು ಮಾನವ ಕುಲದ ಆರಂಭವನ್ನು ಮಾಡಿದವರು. ಒಂದು ಮನ್ವಂತರ ಎಷ್ಟು ಕಾಲ ಇರುತ್ತದೆ? ವಿಷ್ಣು ಪುರಾಣದ ಪ್ರಕಾರ ಒಂದು ಮನ್ವಂತರ ಅಂದರೆ 71 ಮಹಾಯುಗಗಳು. ಒಂದು ಮಹಾಯುಗದಲ್ಲಿ 4 ಯುಗಗಳು ಇರುತ್ತವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಈ 4 ಯುಗಗಳು ಸೇರಿ ಒಂದು ಮಹಾಯುಗ ಆಗುತ್ತದೆ. ಒಟ್ಟು ನಮಗೆ
ಎಷ್ಟು ಮನ್ವಂತರಗಳಿವೆ? ಒಂದು ಕಲ್ಪದಲ್ಲಿ 14 ಮನ್ವಂತರಗಳು ಇರುತ್ತವೆ. ಪ್ರತಿ ಮನ್ವಂತರದಲ್ಲಿ ಹೊಸ ಮನು, ಹೊಸ ದೇವತೆಗಳು, ಹೊಸ ಋಷಿಗಳು, ಹೊಸ ಇಂದ್ರ ಇವರು ವಿಶ್ವವನ್ನು ನಿರ್ವಹಿಸುತ್ತಾರೆ. ಈಗ ನಾವು ಯಾವ ಮನ್ವಂತರದಲ್ಲಿ ಇದ್ದೇವೆ? ವಿಷ್ಣು ಪುರಾಣದ ಪ್ರಕಾರ ಈಗ ನಾವು ವೈವಸ್ವತ ಮನು ಅವರ ಕಾಲದಲ್ಲಿ ಇದ್ದೇವೆ. ಇದು 7ನೇ ಮನ್ವಂತರ. ಈ ಮನ್ವಂತರದಲ್ಲೇ ನಮ್ಮ ಪ್ರಸ್ತುತ ಮಾನವ ಸೃಷ್ಟಿ ನಡೆಯುತ್ತಿದೆ. ಮನ್ವಂತರಗಳ ಮಹಾರಹಸ್ಯ. ಪ್ರತಿ ಮನ್ವಂತರದ ಅಂತ್ಯದಲ್ಲಿ ಸಣ್ಣ ಮಟ್ಟದ ಪ್ರಳಯ ಉಂಟಾಗುತ್ತದೆ. ಕೆಲವು ಲೋಕಗಳು ನಾಶವಾಗುತ್ತವೆ. ನಂತರ ಹೊಸ ಮನು ಮತ್ತು ಹೊಸ ಸೃಷ್ಟಿ ಆರಂಭವಾಗುತ್ತದೆ. ಈ ರೀತಿ ಸೃಷ್ಟಿಯ ಕಾಲಚಕ್ರ ನಿರಂತರವಾಗಿ ಮುಂದುವರಿಯುತ್ತದೆ. ಭಕ್ತಿಯ ಮಹಿಮೆ. ವಿಷ್ಣು ಪುರಾಣ ಹೇಳುವುದು ಒಂದೇ ಒಂದು ಸತ್ಯ, ಹರೇ ನಾಮ ಪರಂ ಜಪ್ಯಂ ಎಂದು. ಅಂದರೆ ಕಲಿಯುಗದಲ್ಲಿ ಮೋಕ್ಷಕ್ಕೆ ಸರಳ ಮಾರ್ಗ ಅಂದರೆ ನಾರಾಯಣನ ನಾಮಸ್ಮರಣೆ ಒಂದೇ. ಇಂದು ನಾವು ವಿಷ್ಣು ಪುರಾಣದ ಮೊದಲ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದು ಮಹಾಪುರಾಣಗಳ ಪರಿಚಯ, ವಿಷ್ಣು ಪುರಾಣದ ಉದ್ಭವ, ಸೃಷ್ಟಿಯ ರಹಸ್ಯ, ಬ್ರಹ್ಮನ ಜನನ, ಮನ್ವಂತರಗಳ ಸತ್ಯ. ಆದರೆ ಸ್ನೇಹಿತರೆ, ಇದು ಕೇವಲ ಆರಂಭ ಮಾತ್ರ. ಎಪಿಸೋಡ್ 2ರಲ್ಲಿ ನಾವು ಧ್ರುವನ ಅಚಲ ಭಕ್ತಿ, ಪ್ರಹ್ಲಾದನ ಅತೀವ ನಂಬಿಕೆ, ನರಸಿಂಹ ಅವತಾರದ ಉಗ್ರ ರೂಪ, ವಂಶಾವಳಿ ಮತ್ತು ರಾಜರ ಕಥೆಗಳನ್ನು ತಿಳಿಯೋಣ. ಈ ಕಥೆಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಇದು ಮೊದಲ ದಿನ. ಮುಂದಿನ ಭಾಗದಲ್ಲಿ ನಾವು ವಿಷ್ಣು ಪುರಾಣದ ಇನ್ನಷ್ಟು ಆಳವಾದ ಅಧ್ಯಾಯಗಳಲ್ಲಿ ಪ್ರವೇಶಿಸುತ್ತೇವೆ. ಎಪಿಸೋಡ್ 2 ತಪ್ಪದೇ ನೋಡಿ. ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಸಂಬಂಧಿಕರ ಜೊತೆ ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂಡಲೇ ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಒತ್ತಿ. ಓಂ ನಮೋ ನಾರಾಯಣಾಯ.